ನಾಡದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಇದು ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾರೆಲ್ಲ ಚಾಮುಂಡಿ ತಾಯಿಯ ಭಕ್ತರಿದ್ದೀರೋ ಅವರೆಲ್ಲರೂ ಕೂಡ ಕಣ್ಣು ಮಿಟುಕಿಸಿದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕೆಂದ್ರೆ ನಾವು ನಿಮ್ಗೆ ಹೆದರಿಸ್ತಾ ಇಲ್ಲ ಅಥವಾ ಅಪಪ್ರಚಾರ ಅಂತೂ ಮಾಡ್ತಾನೆ ಇಲ್ಲ. ಯಾಕಂದ್ರೆ ನಮಗೂ ಗೌರವ ಇದೆ, ಭಕ್ತಿ ಇದೆ. ಇರೋ ವಾಸ್ತವವನ್ನು ಹೇಳ್ತಾ ಇದ್ದೀವಿ. ಕೊಳಕು ಕೊಠಡಿಯಲ್ಲಿ ಚಾಮುಂಡಿ ಪ್ರಸಾದ ತಯಾರಾಗ್ತಾ ಇದೆ. ಕೊಳಕು ಬಟ್ಟೆ, ಬರಿಗೈ ಲಡ್ಡು ಮಾಡ್ತಿದ್ದಾರೆ ಸಿಬ್ಬಂದಿ. ಕಸ, ಕೊಳಚೆ ನೀರು ಎಲ್ಲ ಮತ್ತೆ ಪೇಪರ್ ತುಂಡುಗಳಿರುವಂಥ ಅಡುಗೆ ಮನೆ ಇದು. ಫುಡ್ ಇನ್ಸ್ಪೆಕ್ಟರ್ ಬಂದು ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ಅಧಿಕಾರಿಗಳು ಅಂದರೆ ಅಲ್ಲಿರುವಂಥ ಸಿಬ್ಬಂದಿ ಕ್ಲೀನ್ ಮಾಡಿ ಮೇಂಟೈನ್ ಮಾಡಿಲ್ಲ. ಅಡುಗೆ ಮನೆ ದೃಶ್ಯ ಭಕ್ತರ ಮೊಬೈಲಲ್ಲಿ ಸರಿಯಾಗಿದೆ, ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಎಷ್ಟು ಕೊಳಕಾಗಿದೆ ಅಂತ ಸಿಬ್ಬಂದಿಗೆ ಪ್ರಶ್ನೆ ಮಾಡ್ತಾರೆ ಭಕ್ತರು. ಶುದ್ಧವಾದ ಲಾಡು ನೀಡಿ, ಇಲ್ವಾದರೆ ಲಾಡು ಪ್ರಸಾದ ನಿಲ್ಲಿಸಿ ಅಂತ ಹೇಳಿ ಮೈಸೂರು ಜಿಲ್ಲಾಡಳಿತದ ವಿರುದ್ಧ ಚಾಮುಂಡಿ ತಾಯಿಯ ಭಕ್ತರು ಕಿಡಿಯನ್ನು ಕಾರಿದ್ದಾರೆ. ಆ ಕೊಠಡಿ ನೋಡ್ತಾ ಇದ್ದೀವಿ ನೋಡಿ, ಸ್ವಚ್ಛತೆ ಕಾಪಾಡಿಕೊಂಡಿಲ್ಲ. ಇದೇ ಲಾಡುವನ್ನು ಭಕ್ತರು ಅಯ್ಯೋ ಇದು ನಮಗೆ ಅಮೃತ, ಇದು ನಮಗೆ ಒಂದು ರೀತಿ ಪವಿತ್ರ ಅಂಥೇಳಿ ಸೇವಿಸ್ತಿರ್ತಾರಲ್ವಾ, ಅವರೆಲ್ಲರೂ ನೋಡಬೇಕು ಒಂದು ಸರಿ ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅಂತ. ನಮಗೆ ಒಂದು ಚಾಮುಂಡಿ ಬೆಟ್ಟದಲ್ಲಿ ಲಾಡು ಪ್ರಸಾದವನ್ನು ತಯಾರು ಮಾಡ್ತಿರುವಂಥ ಘಟಕದಲ್ಲಿ ಏನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಜನ ಮಾಹಿತಿ ಕೊಟ್ಟರು. ಕನ್ನಡಾಂಬೆ ರಕ್ಷಣಾ ವೇದಿಕೆ ಇವತ್ತು ಅಲ್ಲಿಗೆ ಒಂದು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ, ಒಂದು ಸುರಕ್ಷಿತ ಒಂದು ವ್ಯವಸ್ಥೆ ಇಲ್ಲದೆ, ಒಳ್ಳೆ ಕ್ಲೀನಿಂಗ್ ಇಲ್ಲದೆ ಒಂದು ಲಾಡು ಪ್ರಸಾದವನ್ನು ತಯಾರು ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಬಿದ್ದಿರೋದು ಇದು ಭಾಳ ಖಂಡನೀಯ. ಇವತ್ತು ಸರ್ಕಾರ ಇರ್ಬೋದು, ಇವತ್ತು ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಆಡಳಿತ ಮಂಡಳಿ ಇರ್ಬೋದು, ವಿಶೇಷ ದರ್ಶನಕ್ಕೆ 2300 ಹೀಗೆ ಭಕ್ತಾದಿಗಳ ಜೊತೆ ದೊಡ್ಡ ದೊಡ್ಡ ಮಟ್ಟದ ಹಣವನ್ನು ವಸೂಲಿ ಮಾಡಿಕೊಂಡು ಒಂದು ತಾಯಿಯ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿಸ್ತಾ ಇರೋ ಒಂದು ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ನಿಜಕ್ಕೂ ಚಾಮುಂಡಿ ತಾಯಿಯ ಭಕ್ತರಿಗೆ ಇದೊಂದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದರೆ ಭಾಳ ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ ಮತ್ತು ಆ ಪ್ರಸಾದ ಏನಿದೆ ಅದು ಭಾಳ ಪವಿತ್ರ. ಅದೇನೇ ಆದರೂ ಕೂಡ ನಮಗೆ ಅಮೃತ ಅಂಥೇಳಿ ಇದನ್ನು ಸ್ವೀಕರಿಸ್ತಾರೆ. ಆದರೆ ಇಲ್ಲಿ ನೋಡಿದರೆ ಪ್ರಸಾದ ಯಾಕಾದರೂ ನಾವು ತಿಂದುವೋ ಅಂಥೇಳಿ ಆ ಒಂದು ಫೀಲ್ ಬರ್ತಾ ಇದೆ ಈಗ ತಿಂದಂಥವ್ರಿಗೆ. ಹಾಗಾಗಿ ಶುಚಿತ್ವ ಯಾವ ರೀತಿ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ರು, ಇಷ್ಟಾದರೂ ಕೂಡ ಯಾಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ಆಕ್ರೋಶ ಹೇಗಿದೆ? ಒಂದು ಕ್ಯಾಪ್ ಆದ್ರೂ ಬೇಡವಾ, ಯಾರಿಗಾರು ಒಬ್ರಿಗಾರು ಟೋಪಿ ಇದೆಯಾ? ಎಲ್ಲ ಎಲ್ಲಿ ಸಿಲಿಂಡರ್ನ ಯೂಸ್ ಮಾಡ್ಬೋದಾ ಸರ್? ಇದನ್ನ ನಮ್ಗೇನು ಅಂತ ಅಂದ್ರೆ ಈಗ ಕೊಡಿ ಪ್ರಸಾದ ಕೊಡ್ತಾ ಇದ್ದೀರಲ್ವ, ಪ್ರಸಾದ ಲಕ್ಷಾಂತರ ಜನ ಮೊನ್ನೆ ತಿಂಡಿರೇ ಸ್ಟಾಕ್ ಇತ್ತು, ಎಲ್ಲ ಮೊನ್ನೆ ಖಾಲಿ ಮಾಡಿಸಿರೋದು ಕ್ಲೀನ್ ಮಾಡಕ್ಕೆ. ಆ ಥರ ಟೆಂಡರ್ ಆಗಿಲ್ಲ, ಟೆಂಡರ್ಗಳು ತಗೊಬಿಟ್ಟು ಕ್ಲೀನ್ ಎತ್ಕೊಳ್ಳೋ ಬೇಕಾಗಿ ನೋಡ್ತಾ ಇದ್ದೀವಿ ಆ ಕೊಠಡಿಯಲ್ಲಿ ಹೇಗಿದೆ ಅಂತ. ಕಸ, ಕೊಳಚೆ ನೀರು, ಪೇಪರ್ ತುಂಡುಗಳು ನೋಡಿದ ಅವಾಗೆಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡಿದಾರೋ ಏನೋ. ಅವ್ರ ಕೈಯಲ್ಲಿ ಗ್ಲೌಸ್ ಇಲ್ಲ, ಹೋಗಲಿ ತಲೆಗೆ ಹಾಕೊಳ್ಳಿ ಬಿಡಲಿ, ಅವರು ಆ ಗ್ಲೌಸ್ ಆದರೂ ಹಾಕೊಂಡು ಮಾಡಬೇಕಲ್ವಾ, ಶುಚಿತ್ವನ ಮೇಂಟೈನ್ ಮಾಡಬೇಕು. ಪರಿಶುದ್ಧವಾಗಿರುವಂತಹ ಬಹಳ ಪವಿತ್ರವಾಗಿರುವಂತಹ ಪ್ರಸಾದ ಚಾಮುಂಡಿ ತಾಯಿ ಪ್ರಸಾದ. ಆದರೆ ಇಲ್ಲಿ ಒಳಗೆ ಹೋಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾವು ಯಾವ ಪ್ರಸಾದವನ್ನು ತಿಂದ್ವಿ ಅಂತೇಳಿ. ಹಾಗಾಗಿನೇ ನೀವು ಚಾಮುಂಡಿ ತಾಯಿಯ ಅಲ್ಲಿರುವಂಥ ನಂಬಿಕೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿಬಿಡಿ ಸಿಬ್ಬಂದಿಗಳೇ, ಕಾಟಾಚಾರಕ್ಕೋಸ್ಕರ.